ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಈಗಿನ ಕಾಲದಲ್ಲಿ ಮೊಬೈಲ್ ಫೋನ್ನ ತೆಗೆದುಕೊಳ್ಳಬೇಕೆಂದರೆ ಎಲ್ಲರೂ ಐಫೋನನ್ನು ಖರೀದಿಸಬೇಕೆಂಬ ಹಂಬಲ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಐಫೋನ್ ಕೈಯಲ್ಲಿದ್ದರೆ ಸಾಕು, ಸುತ್ತಮುತ್ತಲಿನ ಎಲ್ಲ ಜನರು ಆಕರ್ಷಿತರಾಗುತ್ತಾರೆ. ಹಾಗೆ ಐಫೋನನ್ನು ಖರೀದಿಸಬೇಕೆಂದರೆ ಇದರ ಬೆಲೆಯೂ ಕೂಡ ಕಮ್ಮಿ ಇರೋದಿಲ್ಲ. ಐಫೋನ್ನ ಬೆಲೆ ಇಷ್ಟೊಂದು ದುಬಾರಿ ಯಾಕೆ? ಈ ಐಫೋನ್ನಲ್ಲಿ ಅಂಥದ್ದೇನಿದೆ? ಇದನ್ನೆಲ್ಲ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆ್ಯಪಲ್ನ ಐಫೋನ್ಗಳು ಏಕೆ ದುಬಾರಿಯಾಗಿದೆ? ಇತರ ಸ್ಮಾರ್ಟ್ಫೋನ್ಗಳಲ್ಲಿಲ್ಲದ ಯಾವ ವೈಶಿಷ್ಟ್ಯಗಳು ಈ ಐಫೋನ್ನಲ್ಲಿವೆ? ಐಫೋನ್ನ ಗೌಪ್ಯತೆಯ ಫೀಚರ್ನಿಂದ ಹೆಚ್ಚು ಜನಪ್ರಿಯವಾಗಿದೆ. ಐಫೋನ್ಗಳಲ್ಲಿ ಬಳಕೆದಾರರ ಡೇಟಾ ಅತ್ಯಂತ ಸುರಕ್ಷಿತವಾಗಿರುತ್ತದೆ. ಐಫೋನನ್ನು ಹ್ಯಾಕ್ ಮಾಡುವುದು ಸಾಧ್ಯವಿಲ್ಲ. ಯಾವುದೇ ಹೊಸ ಅಥವಾ ಗೊತ್ತಿಲ್ಲದ ಅಪ್ಲಿಕೇಶನನ್ನು ಐಫೋನ್ನಲ್ಲಿ ಡೌನ್ಲೋಡ್ ಮಾಡಲು ಕೂಡ ಸಾಧ್ಯವಿಲ್ಲ ಸ್ನೇಹಿತರೆ. ಆ್ಯಪ್ ಸ್ಟೋರ್ನ ಸುರಕ್ಷತೆ ಗೂಗಲ್ ಪ್ಲೇ ಸ್ಟೋರ್ಗಿಂತ ಹೆಚ್ಚಾಗಿರುತ್ತೆ. ಪ್ರೈವಸಿಯ ಬಗ್ಗೆ ಆ್ಯಪಲ್ ಹೆಚ್ಚಿನ ಗಮನ ಹರಿಸುತ್ತೆ. iOS 14, iOS 15 ಅಪ್ಲಿಕೇಶನ್ಗಳನ್ನು ತಯಾರಿಸುವ ಕಂಪನಿಗಳಿಗೆ ಇನ್ನಷ್ಟು ಕ್ಲಿಷ್ಟಕರವಾಗಿದೆ. ಪ್ರತಿ ಅಪ್ಲಿಕೇಶನ್ ಐಫೋನ್ ಬಳಕೆದಾರರ ಡೇಟಾದ ಬಳಕೆಯ ಬಗ್ಗೆ ಮಾಹಿತಿಯನ್ನು ಆ್ಯಪಲ್ನೊಂದಿಗೆ ಹಂಚಿಕೊಳ್ಳಬೇಕಾಗುತ್ತೆ. ಅಂದರೆ ಬಳಕೆದಾರರ ಡೇಟಾವನ್ನು ಎಲ್ಲಿ ಮತ್ತು ಯಾವಾಗ ಬಳಸಲಾಗುತ್ತದೆ ಎಂಬ ಮಾಹಿತಿಯನ್ನು ಆ್ಯಪಲ್ ಕಂಪನಿಗೆ ನೀಡಬೇಕಾಗುತ್ತೆ. ಐಫೋನ್ನ ಕ್ಯಾಮ್ರಾ ಮತ್ತು ಮೈಕ್ನಲ್ಲಿ ರಹಸ್ಯವಾಗಿ ಕಣ್ಣಿಡಲು ಸಾಧ್ಯವಿಲ್ಲ. ಫೇಸ್ಬುಕ್ ಮತ್ತು ಗೂಗಲ್ನಂತಹ ಅನೇಕ ಅಪ್ಲಿಕೇಶನ್ಗಳು ಫೋನ್ನ ಕ್ಯಾಮರಾ ಮತ್ತು ಮೈಕ್ನಿಂದ ಮಾಹಿತಿಯನ್ನು ಸಂಗ್ರಹಿಸುತ್ತವೆ ಎನ್ನುವುದು ಎಲ್ಲರಿಗೂ ತಿಳಿದಿದೆ. ಆದರೆ ಐಫೋನ್ನಲ್ಲಿ ಹೀಗೆ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಬೇರೆ ಆ್ಯಪ್ಗಳು ಫೋನಿನ ಕ್ಯಾಮರಾ ಅಥವಾ ಮೈಕನ್ನು ಬಳಸಿದರೆ ಐಫೋನ್ನ ಮುಂಭಾಗದಲ್ಲಿರುವ ಇಂಡಿಕೇಟರ್ ಬ್ಲಿಂಕ್ ಆಗಲು ಪ್ರಾರಂಭಿಸುತ್ತೆ. ಆ್ಯಪಲ್ ತನ್ನ ಪ್ಲಾಟ್ಫಾರ್ಮ್ನಲ್ಲಿರುವ ಪ್ರತಿಯೊಂದು ಅಪ್ಲಿಕೇಶನ್ಗಳನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತದೆ. ಆ್ಯಪ್ ಸ್ಟೋರ್ನಲ್ಲಿ ನೋಂದಾಯಿಸುವ ಮೊದಲು ಪ್ರತಿಯೊಂದು ಅಪ್ಲಿಕೇಶನ್ಗಳು ಕಟ್ಟುನಿಟ್ಟಾದ ಭದ್ರತಾ ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತೆ. ಬಳಕೆದಾರರ ಗೌಪ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಆ್ಯಪಲ್ ಸ್ಟೋರ್ನಲ್ಲಿರುವ ಯಾವುದೇ ಅಪ್ಲಿಕೇಶನ್ಗೆ ಬಳಕೆದಾರರ ಅನುಮತಿ ಇಲ್ಲದೆ ಡೇಟಾವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಲ್ಲದೆ ಆನ್ಲೈನ್ನಲ್ಲಿ ಹುಡುಕಿದ ವಿಷಯಗಳಿಗೆ ಆಕ್ಸೆಸ್ ಕೂಡ ಸಿಗುವುದಿಲ್ಲ. ಭಾರತದಾದ್ಯಂತ ಜನರು ಐಫೋನ್ ಖರೀದಿಸಲು ಬಯಸುತ್ತಾರೆ, ಏಕೆಂದರೆ ಅದು ಯಶಸ್ಸು ಮತ್ತು ಸ್ಥಾನಮಾನದ ಪ್ರಮುಖ ಸಂಕೇತವಾಗಿದೆ. ಖರೀದಿದಾರರು ಅದರ ಸುಗಮ ಕಾರ್ಯಕ್ಷಮತೆ, ಹೆಚ್ಚಿನ ಮರುಮಾರಾಟ ಮೌಲ್ಯ ಮತ್ತು ಇದು ವರ್ಷಗಳ ಕಾಲ ಬಾಳಿಕೆ ಬರುತ್ತದೆ ಎಂಬ ಅಂಶವನ್ನು ಸಹ ಇಷ್ಟಪಡುತ್ತಾರೆ. ಕರ್ನಾಟಕದ ಸ್ಥಳೀಯ ತಂತ್ರಜ್ಞಾನ ವಿಮರ್ಶಕರು ಆ್ಯಪಲ್ ಸಾಧನಗಳು ಏಕೆ ಜನಪ್ರಿಯವಾಗಿವೆ ಎಂಬುದನ್ನು ಆಗಾಗ್ಗೆ ವಿವರಿಸುತ್ತಾರೆ. ಐಫೋನ್ ಹೊಂದುವುದನ್ನು ಆರ್ಥಿಕ ಯಶಸ್ಸು ಮತ್ತು ಉನ್ನತ ಜೀವನ ಶೈಲಿಯ ಪ್ರತಿಬಿಂಬವೆಂದು ಕೂಡ ವ್ಯಾಪಕವಾಗಿ ನೋಡಲಾಗುತ್ತೆ. ಐಫೋನ್ಗಳು ಬಳಕೆದಾರರ ಸ್ನೇಹಿ iOS ಸಾಫ್ಟ್ವೇರ್ಗೆ ಹೆಸರುವಾಸಿಯಾಗಿದೆ. ಕೆಲವು ಹಳೆಯ ಆಂಡ್ರಾಯ್ಡ್ ಫೋನ್ಗಳು ಎದುರಿಸುತ್ತಿರುವ ಹ್ಯಾಂಗಿಂಗ್ ಅಥವಾ ವಿಳಂಬ ಸಮಸ್ಯೆಗಳ ಕೊರತೆಯನ್ನು ಕೂಡ ಹೊಂದಿವೆ. ಐಫೋನ್ಗಳು ತಮ್ಮ ಮಾರುಕಟ್ಟೆ ಮೌಲ್ಯವನ್ನು ಅಸಾಧಾರಣವಾಗಿ ಉಳಿಸಿಕೊಂಡಿವೆ. ಇದು 2-3 ವರ್ಷಗಳ ನಂತರ ಹಳೆಯ ಸಾಧನವನ್ನು ಮಾರಾಟ ಮಾಡಿ ಹೊಸ ಮಾದರಿಗೆ ಅಪ್ಗ್ರೇಡ್ ಮಾಡುವುದನ್ನು ಸುಲಭಗೊಳಿಸುತ್ತೆ. ಮತ್ತು ಆ್ಯಪಲ್ ತನ್ನ ಕಟ್ಟುನಿಟ್ಟಾದ ಗೌಪ್ಯತೆ ನೀತಿಗಳು ಮತ್ತು ಅಂತರ್ನಿರ್ಮಿತ ಭದ್ರತಾ ವೈಶಿಷ್ಟ್ಯಗಳಿಗಾಗಿ ಹೆಚ್ಚು ವಿಶ್ವಾಸಾರ್ಹವಾಗಿದೆ. ಆ್ಯಪಲ್ 5ರಿಂದ 6 ವರ್ಷಗಳವರೆಗೆ ನಿರಂತರ ಸಾಫ್ಟ್ವೇರ್ ಮತ್ತು ಭದ್ರತಾ ನವೀಕರಣಗಳನ್ನು ಒದಗಿಸುತ್ತೆ. ಸಾಧನವನ್ನು ದೀರ್ಘಕಾಲದವರೆಗೆ ಬಳಸುವಂತೆಯೂ ಕೂಡ ಮಾಡುತ್ತೆ ಸ್ನೇಹಿತರೆ. ಐಫೋನ್ಗಳು ಅವುಗಳ ಸ್ಥಿರವಾದ ಫೋಟೋ ಮತ್ತು ವಿಡಿಯೋ ಗುಣಮಟ್ಟಕ್ಕೆ, ವಿಶೇಷವಾಗಿ ಸಾಮಾಜಿಕ ಮಾಧ್ಯಮ ಮತ್ತು ವಿಷಯ ರಚನೆಗೆ ಪ್ರಸಿದ್ಧವಾಗಿವೆ. ಆ್ಯಪಲ್ನ ಐಫೋನ್ ವರ್ಸಸ್ ಆಂಡ್ರಾಯ್ಡ್ ಯಾವುದು ಬೆಸ್ಟ್? ಮೊದಲನೇದಾಗಿ ಹೇಳುವುದಾದರೆ ಆಂಡ್ರಾಯ್ಡ್ ಮತ್ತು ಐಫೋನ್ ಕಾರ್ಯಾಚರಣಾ ವ್ಯವಸ್ಥೆಗಳು ತೀರಾ ಅನ್ನುವಷ್ಟೇನೂ ಭಿನ್ನವಾಗಿಲ್ಲ. ಆದರೆ ಪ್ರಮುಖ ವ್ಯತ್ಯಾಸ ಇರುವುದು ಅವುಗಳಲ್ಲಿ ಆ್ಯಪ್ಗಳ ಲಭ್ಯತೆಯಲ್ಲಿ. ಗೂಗಲ್ನ ಆಂಡ್ರಾಯ್ಡ್ ಫೋನ್ಗಳಲ್ಲಾದರೆ ರಾಶಿ ಆ್ಯಪ್ಗಳು ನಮಗೆ ಬೇಕಾದ ರೀತಿಯಲ್ಲಿ ದೊರೆಯುತ್ತವೆ ಮತ್ತು ಅವುಗಳ ಫೈಲ್ ಗಾತ್ರವೂ ಕಡಿಮೆ ಇರುತ್ತದೆ. ಆದರೆ ಆ್ಯಪಲ್ನ ಐಫೋನ್ನಲ್ಲಿ ಯಾವುದೇ ಆ್ಯಪ್ ಅಪ್ಡೇಟ್ ಆಗಬೇಕಿದ್ದರೆ ಕೂಡ ಸಾಕಷ್ಟು ಡೇಟಾ ವ್ಯಯವಾಗುತ್ತೆ. ಇಷ್ಟೇ ಅಲ್ಲದೆ ಅವುಗಳ ಆ್ಯಪ್ ಡೇಟಾಗೆ ಕೂಡ ಕೆಲವೊಂದು ನಿರ್ಬಂಧವಿದೆ. ವಿಶೇಷವಾಗಿ 100 MBಗಿಂತ ಹೆಚ್ಚು ಗಾತ್ರದ ಆ್ಯಪ್ ಅಪ್ಡೇಟ್ ಆಗಲು ವೈಫೈ ಬೇಕಾಗುತ್ತೆ. ಆ್ಯಪಲ್ ತನ್ನ ಸಾಧನಗಳ ಬಳಕೆದಾರರ ಸುರಕ್ಷತೆಗೆ ಹೆಚ್ಚು ಗಮನ ಹರಿಸುವುದರಿಂದಾಗಿ ಅದರಲ್ಲಿ ಆ್ಯಪ್ ಅಳವಡಿಕೆಗೆ ಡೆವಲಪರ್ಗಳಿಗೂ ಸಾಕಷ್ಟು ನೀತಿ ನಿಯಮಾವಳಿಗಳು ಇರುವುದರಿಂದ ಅದರಲ್ಲಿ ಆ್ಯಪ್ಗಳ ಸಂಖ್ಯೆ ಕಡಿಮೆ ಇವೆ.
ಆದರೆ ಇರುವ ಆ್ಯಪ್ಗಳು ಹೆಚ್ಚು ಉತ್ತಮ ಗುಣಮಟ್ಟದ್ದಾಗಿರುತ್ತವೆ ಎಂಬುದರಲ್ಲಿ ಅನುಮಾನ ಇಲ್ಲ. ಹೀಗಾಗಿ ಆ್ಯಪಲ್ ಫೋನ್ಗಳು ಹ್ಯಾಕ್ ಮಾಡುವುದು ಅಷ್ಟು ಸುಲಭವಲ್ಲ, ಹಾಗೂ ಇಲ್ಲಿ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ಅಳವಡಿಸಿಕೊಳ್ಳುವುದು ಸಾಧ್ಯವಿಲ್ಲ. ಡೇಟಾ ಬಳಕೆಯ ಬಗೆಗೂ ಕೆಲವರು ನನ್ನಲ್ಲಿ ಕೇಳಿದ್ದಾರೆ. ಆಂಡ್ರಾಯ್ಡ್ನಲ್ಲಿ ಬೇಗನೆ ಇಂಟರ್ನೆಟ್ ಪ್ಯಾಕ್ ಮುಗಿದು ಹೋಗುತ್ತೆ ಅಂದವರು, ಐಫೋನ್ನಲ್ಲಾದರೆ ಕಡಿಮೆ ಡೇಟಾ ವ್ಯಯವಾಗುತ್ತೆ ಅಂದವರು ಇದ್ದಾರೆ. ಆದರೆ ವಿಷಯ ಏನೆಂದರೆ, ಆಂಡ್ರಾಯ್ಡ್ನಲ್ಲಿ ನಾವು ಹಲವಾರು ಆ್ಯಪ್ಗಳನ್ನು ಅಳವಡಿಸಿಕೊಳ್ಳುತ್ತೇವೆ. ಅವುಗಳ ಇನ್ಸ್ಟಾಲ್ ಆದ ಬಳಿಕ ಕೆಲವೊಂದು ಜಾಹೀರಾತುಗಳು ದುಕ್ತನೇ ಕಾಣಿಸಿಕೊಳ್ಳುತ್ತದೆ. ಬ್ಯಾಕ್ಗ್ರೌಂಡ್ ನಮಗೆ ಅರಿವಿಲ್ಲದಂತೆಯೇ ಆ್ಯಪ್ಗಳು ಚಾಲನೆಯಾಗುವುದು ಇತ್ಯಾದಿಗಳಿಂದಾಗಿಯೂ ಮತ್ತು ಬೇರೊಬ್ಬರ ಮೊಬೈಲ್ನಲ್ಲಿ ನಮಗಿಷ್ಟವಾದ ಆ್ಯಪ್ಗಳನ್ನು ನಾವು ಅಳವಡಿಸಿಕೊಂಡು ನೋಡುವುದರಿಂದಲೂ ಡೇಟಾ ಬಳಕೆ ಹೆಚ್ಚು. ನಾನು ಆಂಡ್ರಾಯ್ಡ್ ಹಾಗೂ ಐಫೋನ್ ಎರಡನ್ನೂ ಬಳಸಿರುವುದರಿಂದ ಸಾಮಾನ್ಯ ಬಳಕೆಯಲ್ಲಿ ನನಗೆ ಐಫೋನ್ನಲ್ಲಿ ಇಷ್ಟವಾದದ್ದು ಅದರ ಬ್ಯಾಟರಿ ಮತ್ತು ಫೋಟೋ ವಿಡಿಯೋ ಗುಣಮಟ್ಟ ಹಾಗೂ ಧ್ವನಿಯ ಸ್ಪಷ್ಟತೆ. ಹಿಂದೆ ಇದರಲ್ಲಿ ಕನ್ನಡ ಕೀಬೋರ್ಡ್ ಇಲ್ಲ ಎಂಬುದೊಂದು ದೊಡ್ಡ ಡ್ರಾಬ್ಯಾಕ್ ಇತ್ತು. ಇದಕ್ಕಾಗಿ ಸಂಗಮ್ ಹಾಗೂ ಗೂಗಲ್ನ ಜಿಬೋರ್ಡ್ ಎಂಬ ಕೀಬೋರ್ಡ್ಗಳನ್ನು ಅಳವಡಿಸಿಕೊಳ್ಳಬೇಕಾಗಿತ್ತು. ಈಗ iOS 11ರಿಂದ ಬಂದ ಬಳಿಕ ಆ ಸಮಸ್ಯೆಯೂ ಕೂಡ ನಿವಾರಣೆಯಾಗಿದೆ. ಆದರೆ ಆಂಡ್ರಾಯ್ಡ್ನಲ್ಲಿ ಬೇಕಾದ ಆ್ಯಪ್ಗಳನ್ನು ಬೇಕಾದಾಗ ಅಳವಡಿಸಿಕೊಳ್ಳುವ ಅವಕಾಶ ಹಾಗೂ ಇಂಟರ್ನಲ್ ಮೆಮೊರಿಯಲ್ಲಿ ಸ್ಥಳ ಇಲ್ಲದಿದ್ದರೆ ಫೋಟೋ, ವಿಡಿಯೋ, ಆ್ಯಪ್ ಮತ್ತಿತರ ಫೈಲ್ಗಳನ್ನು ಮೆಮೊರಿ ಕಾರ್ಡ್ಗೆ ವರ್ಗಾಯಿಸುವ ಅವಕಾಶ ಇದೆ. ಕನ್ನಡ ಕೀಬೋರ್ಡ್ಗಳಂತೂ ರಾಶಿ ಇವೆ. ಅಷ್ಟಲ್ಲದೆ ಡ್ಯೂಯಲ್ ಸಿಮ್ ಕೂಡ ಇದರಲ್ಲಿ ಬಳಸಬಹುದು. ಕೊನೆಯ ಮಾತು, ಐಫೋನ್ ಬಳಕೆಯ ಮತ್ತೊಂದು ಉಪಯೋಗವೇನೆಂದರೆ, ಇಲ್ಲಿ ಕಡಿಮೆ ಆ್ಯಪ್ ಇರುವುದರಿಂದ ಹಾಗೂ ಆ್ಯಪ್ ಗಾತ್ರವು ತೀರಾ ಹೆಚ್ಚಿರುವುದರಿಂದ ನಾವು ಕಡಿಮೆ ಆ್ಯಪ್ ಬಳಸುತ್ತೇವೆ. ಇದರಿಂದಾಗಿ ನಮಗೆ ಬೇಕಾಗುವ ಆ್ಯಪ್ಗಳನ್ನು ನಾವು ಅಳವಡಿಸಿಕೊಳ್ಳುವುದಿಲ್ಲ ಮತ್ತು ಇಂಥ ಗಮನ ಬೇರೆಡೆ ಸೆಳೆಯುವ ಆ್ಯಪ್ಗಳಿಲ್ಲದಿರುವುದರಿಂದ ಸ್ಮಾರ್ಟ್ಫೋನ್ ಜೊತೆಗೆ ಕಳೆಯುವ ಸಮಯವೂ ಕಡಿಮೆಯಾಗಿರುತ್ತೆ. ಆ ಸಮಯವನ್ನೇ ಬೇರೆ ಯಾವುದಾದರೂ ಅಗತ್ಯ ಕೆಲಸಗಳಿಗೆ ಬಳಸಬಹುದು. ಆದರೆ ಐಫೋನ್ ಬಳಸಿದವರಿಗೆ ಆಂಡ್ರಾಯ್ಡ್ ಫೋನ್ ಕಾರ್ಯಾಚರಣೆ ತೀರಾ ಸುಲಭ. ಹೆಚ್ಚು ಹಣ ಕೊಟ್ಟರೂ ಪರವಾಗಿಲ್ಲ ಹಾಗೂ ಬಳಕೆಗೆ ಅಡ್ಜಸ್ಟ್ ಆಗುವುದು ಕೊಂಚ ಕಷ್ಟವಾದರೂ ಸರಿ. ಗುಣಮಟ್ಟವಿರಲಿ, ಸುರಕ್ಷತೆ ಇರಲಿ ಅನ್ನುವರು ಐಫೋನ್ ಮೊರೆ ಹೋಗಬಹುದು. ಸುಲಭ ಬಳಕೆ ಬೇಕು, ಬೇಕಾದಾಗ ಆ್ಯಪ್ಗಳು, ಸಾಕಷ್ಟು ಕಸ್ಟಮೈಸೇಷನ್ ಇವೆಲ್ಲವೂ ಬೇಕಂತೂ ಇದ್ದರೆ ಆಂಡ್ರಾಯ್ಡೇ ಬೆಸ್ಟ್ ಆಗಿದೆ.